Hey guys, welcome back to my YouTube channel Anu Creations. Let's go. ನಾವು ಎಕ್ಸಾಮ್ ಬರ್ಬಿಟ್ಟು ಇವಾಗ ತಾನೇ ಬಂದ್ವಿ. ನಿಸರ್ಗ ಪೂಜಾ ಲಾಸ್ಯ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಬೆಳ್ಳಿ ತೇರು ನಡೀತಾ ಇದೆ ಗೈಸ್ ಬೆಂಗಳೂರಲ್ಲಿ. ಯಾವ ಊರೇ ಬೆಳ್ಳಿ ತೇರು? ಎಲ್ಲಿ? ಓಕೆ ಗೈಸ್, ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾವೆಲ್ಲರೂ ಹೆಂಗೆ ಎಂಜಾಯ್ ಮಾಡ್ತಾ ತೋರಿಸ್ತೀವಿ. ಸೊ ಬನ್ನಿ ನೋಡೋಣ. ಏನ್ ತಗೊಂತೀಯ ಲಾಸ್ಯ? ಅನು ಏನಾದ್ರೂ ಕೊಡಿಸ್ತೀಯಾ ನೋಡು ನನಗೆ. ನಾನೇ ಪಾಪರ್ ಆಗಿದ್ದೀನಿ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂದು ಶಿವನೇ. ಗೈಸ್, ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ನಾನು ಕಡಲೆಕಾಯಿ ಪರಿಸೋದು ಏನು ವ್ಲಾಗ್ ಹಾಕಿದ್ದೆ. ಸೊ ಆ್ಯಸ್ ಇಟ್ ಈಸ್ ಸೇಮ್, ಎಲ್ಲ ಥಿಂಗ್ಸು ಸೇಮ್ ಇತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಂಡು ಹೋಗಲಿಲ್ಲ. ಜಸ್ಟ್ ನಾವೇನು ಫನ್ನಿ ಮೂಮೆಂಟ್ಸ್ ಇತ್ತು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡೆ ಇದರಲ್ಲಿ. ಇದೇನು ನಿಸರ್ಗ? ಸೇಮ್ ಕಳ್ಳೆಕಾಯಿ ಪರಿಸೆ ಹೆಂಗಿದೆ ಹಂಗೆ ಇದೆ. ಗೈಸ್, ಏನೋ ತಗೊಂಡಿಲ್ಲ ಅಂದ್ರೆ ಬರೀ ಬಿಲ್ಡಪ್ ಹೊಳ್ದು. ಏನ್ ಬೇಕು? ಯಾರಿಗೆ ಯಾರಿಗ ಚಡ್ಡಿ ಅಲ್ಲ ಸಾಕ್ಸ್ ಆನ್ ಮಾಡಿದೀನಿ. ಅನು ಬಗ್ಗೆ ಹೇಳಿ, ಅವ್ರ ಬ್ಲಾಗ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರು ತುಂಬಾ ಡೆಡಿಕೇಶನ್ ಇಂದ ಲಾಗ್ ಮಾಡ್ತಿದ್ದಾರೆ. ಎಲ್ಲಾರ್ಗು ಅವ್ರು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್, ಲವ್ ಯು. ಅನು ಕ್ರಿಯೇಷನ್ ಲಾಗ್ಸ್ ಬರ್ತಿದೆ. ತುಂಬಾ ಡಿಫ್ರೆಂಟ್ ಕಂಟೆಂಟ್ ಜೊತೆ ಬರ್ತಿದ್ದಾರೆ. ಎಲ್ಲಾರು ಸಬ್ಸ್ಕ್ರಿಪ್ಷನ್ ಮಾಡಿ ಮತ್ತೆ ಅವ್ರ ಲಾಗ್ಸ್ ನ ಫಾಲೋ ಮಾಡಿ. ಥ್ಯಾಂಕ್ ಯು ಪೂಜಾ. ಎಲ್ಲ ರಿವ್ಯೂ ಒಂದೊಂದು ಚೆನ್ನಾಗಿರಲ್ಲ. ಸೊ ಇದು ನಿಸರ್ಗಗೆ ಗಿಫ್ಟ್ ಮಾಡ್ತಾ ಇದ್ದೀನಿ ನಾನು. ಅವ್ರ ಮಗಳಿಗೆ, ನಿಸರ್ಗನೇ ಮಮ್ಮಿಗೆ, ಯಾ ಸಂತೂರ್ ಮಮ್ಮಿಗೆ ಗಿಫ್ಟ್ ಮಾಡ್ತಾ ಇದೀವಿ. ಆಕ್ಚುಲಿ ಗೈಸ್, ಅವ್ರ ಪಾಪು ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ನಾನು ಲಾಸ್ಟ್ ಟೈಮ್ ವ್ಲಾಗ್ ಅಲ್ಲಿ ಹಾಕಿದ್ದೀನಿ, ಹೋಗಿ ನೋಡಿ ಯಾರು ನೋಡಿಲ್ಲ ಅಂದ್ರೆ. ಗೈಸ್, ಇದ್ರಲ್ಲಿ ಏನೋ ಜ್ಯೂಸ್ ಮಾಡ್ತಾರಂತೆ, ನಂಗೆ ಗೊತ್ತಿಲ್ಲ. ನೋಡಿ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಕಳ್ಳೆಪುರಿ ನಿಮ್ಮ 100 ರೂಪಾಯಿ 10 ರೂಪಾಯಿ ಬಂತಾನೆ. 10 ರೂಪಾಯಿ ಒಂದು ಅನ್ನೋರೆ ಏನ್ ತಗೊಂಡ್ರಿ? ಮನೆಗೆ ಹೋಗಿ ತೋರಿಸ್ತೀನಿ ಏನ್ ತಗೊಂಡೆ ಅಂತ. ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ತುಂಬಾ ಬಾರ್ಗಿಂಗ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅನು ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಅನು ತುಂಬಾ ಚೆನ್ನಾಗಿ ಬಾರ್ಗೇನ್ ಮಾಡ್ತಾರೆ ಅಂತ ಗೊತ್ತು. ನೀವು ಯೂಟ್ಯೂಬ್ ಅಲ್ಲಿ ನೋಡಿರ್ತೀರಾ ಅವ್ರು ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಕಮ್ಮಿ ರೇಟ್ ತಗೊಂಡಿರ್ತಾರೆ ಅಂತ. ಸೈನ್ಸ್ ಅಲ್ಲಿ ನಾನು ಬ್ರಿಲಿಯಂಟ್. 8×3=24 ಕಾಮನೇಶ. ಆಲ್ರೆಡಿ ನಾನು ತೋರಿಸ್ದೆ. ಈ ಥರ ಒಂದು ಮೂಮೆಂಟ್ಸ್, ಈ ಥರ ಒಂದು ಜಾತ್ರೆಗೆಲ್ಲ ಹೋಗೋದು ತುಂಬ ದಿವಸನೇ ಆಗಿತ್ತು. ತುಂಬಾ ಒಂದು ಎಂಜಾಯ್ ಮಾಡಿದೆ ನಾನಂತೂ. ನೀವು ನೋಡಿ ಎಂಜಾಯ್ ಮಾಡ್ತಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ 2 ವೀಕ್ಸಿಂದ ನಿಜವಾಗ್ಲೂ ಸಿಕ್ಕಾಪಟ್ಟೆ ಯಾವ ವೀಡಿಯೋಸ್ನೂ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಗೈಸ್. ನಿಮಗೆ ಗೊತ್ತಿರೋ ಹಾಗೆ ನನಗೆ ಆಫೀಸ್ ಸ್ಟಾರ್ಟ್ ಆಗಿದೆ, ಎಕ್ಸಾಮ್ಸ್ ಒಟ್ಟೊಟ್ಟಿಗೆ 2 ಬಂದಿರೋದ್ರಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ನೀವೇನು ಬೇಜಾರು ಮಾಡ್ಕೊಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ವಿಡಿಯೋನ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್. ನಿಮಗೇನಾದರೂ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಹಾಗೆ ನಿಮಗೆ ಬೇರೆ ಥರ ಯಾವ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಾನು ಇನ್ನೂ ಹೆಚ್ಚು ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ. ಸ್ವಲ್ಪ ಈ ಒಂದು ಬ್ಯುಸಿ ಶೆಡ್ಯೂಲ್ ಇದೆ, ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಕಲರ್ ಚಿಟ್ಟೆಸ್, ಕಲರ್ ಕದ್ಕೊಂಡ್ ಬಂದವಳೆ ಈ ಕಳ್ಳಿ. ನಾನ್ ನೋಡಿ
ಈಗ ಇದನ್ನ ಕದ್ಕೊಂಡ್ ಬಂದವಳಿಗೆ ಎತ್ತಿಕೊ ಅಂತ ಹೇಳ್ತಾವಳಲ್ಲೇ ಕಳ್ಳಿ. ನೀವು ಜಾತ್ರೆಗೆ ಹೋದ್ರೆ ಎಷ್ಟು ಕಳ್ತನ ಮಾಡಿದಾರೆ ಅಂತ ನನ್ನ ಜೊತೆ ಹೇಳಿ. ನೆಕ್ಸ್ಟ್ ಅಲ್ಲೆಲ್ಲ ಸುತ್ಕೊಂಡು ನೆಕ್ಸ್ಟ್ ನಾವು ಲಾಸ್ಟ್ ಬಂದಿದ್ದು ಬೆಳ್ಳಿ ತೇರು ನೋಡೋಕ್ಕೆ. ಸೊ ಇದನ್ನು ನೋಡ್ತಾ ಇದ್ದಾರಲ್ಲ, ಸುಬ್ರಹ್ಮಣ್ಯ ಸ್ವಾಮಿಗೆ ಮಾಡೋದಿದ್ದು, ಇಯರ್ಲಿ ಒನ್ಸ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನನ್ನ ಫ್ರೆಂಡ್ಸ್ಗೆ ನಾನು ಫಸ್ಟ್ ಮೇನ್ಲಿ ಥ್ಯಾಂಕ್ಸ್ ಹೇಳಬೇಕು. ಸೊ ನಾನು ಬರಲ್ಲ ಅಂದ್ರೂ ಅವರು ಫೋರ್ಸ್ ಮಾಡಿ ನಿಮ್ಗೆ ವ್ಲಾಗ್ಗೆ ಚೆನ್ನಾಗಿರುತ್ತೆ ಬಾ ಅಲ್ಲೆಲ್ಲ ಪ್ಲೇಸ್ ವಿಡಿಯೋ ಮಾಡೋಕ್ಕೆ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋದರು. ನನಗೆ ಎಕ್ಸಾಮ್ ಟೈಮಲ್ಲಿ ನನಗೂ ಏನೂ ಕಾನ್ಸೆಪ್ಟ್ ಸಿಗದೆ ಇರಲ್ಲ ವಿಡಿಯೋದಕ್ಕೆ. ಸೊ ಇದೊಂದು ಕಾನ್ಸೆಪ್ಟ್ ಆಯಿತು. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್. ಲವ್ ಯು ಆಲ್. ಸ್ಟೇ ಟ್ಯೂನ್ಡ್.